ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ಪಾಲಕರಿಗೆ ನನ್ನ ಅನಂತ ವಂದನೆಗಳು. ಈಗ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಗೆ ನಿಮಗೆ ಸಾಮಾನ್ಯ ಜ್ಞಾನದ ಅವಶ್ಯಕತೆ ಭಾಳ ಅದ. ಆಮೇಲೆ ಅದನ್ನು ಬರ್ಕೊಳ್ಳೋದು, ಆಮೇಲೆ ಅದನ್ನು ನೀವು ಓದ್ಕೊಳ್ಳೋದು, ಅದಕ್ಕಿಂತಲೂ ಹೆಚ್ಚಿಗೆ ನಿಮಗೆ ಪರಿಣಾಮಕಾರಿಯಾಗುವಂಥದ್ದು ಆಡಿಯೋ ಕಾರ್ಯಕ್ರಮ. ನಿಮಗೆ ನಾನು ಸುಮಾರಾಗಿ ಒಂದು ಟೆಸ್ಟ್ನಲ್ಲಿ 20 ಪ್ರಶ್ನೆಗಳನ್ನು ಹೇಳಬೇಕಂತ ನಾನು ಕ್ವಿಜ್ ಕಾರ್ಯಕ್ರಮ ನಾನು ಕ್ವಿಜ್ ಕಾರ್ಯಕ್ರಮ ನಡೆಸುವಾಗ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಮತ್ತು ನಿಮಗೆ ಉತ್ತರಿಸಲು ಸಮಯ ಕೊಡಲಾಗಿದೆ. ಈಗ ಸಾಮಾನ್ಯ ಜ್ಞಾನ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡ್ತೀನಿ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು, ಉತ್ತರ ಕೊಡಲು ಸಮಯ ಕೊಡಲಾಗಿದೆ. ಶ್ರೀ ಗುರು ರಾಘವೇಂದ್ರ ಪ್ರಸನ್ನ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಈಗ ಕ್ವಿಜ್ ಕಾರ್ಯಕ್ರಮ. ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಬರೆದ ಕವಿ ಯಾರು? ಉತ್ತರ ರವೀಂದ್ರನಾಥ್ ಠಾಕೂರ್. ಪ್ರಶ್ನೆ, ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕ ಯಾರು? ಉತ್ತರ ಹೆನ್ರಿ ಡುನಾಂಟ್. ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟು? (37°C). ಫ್ಯಾರನ್ಹೀಟ್ದೊಳಗೆ 98.6 ಫ್ಯಾರನ್ಹೀಟ್. ವಿದ್ಯಾರ್ಥಿಗಳೇ, ಜಗತ್ತಿನ ಪ್ರಥಮ ಮಹಿಳಾ ನರ್ಸ್ ಯಾರು? ಫ್ಲಾರೆನ್ಸ್ ನೈಟಿಂಗೇಲ್. ಸಮಯ ಕೊಟ್ಟಿರ್ತೇನೆ, ಅಷ್ಟರಾಗಿ ಹೇಳಬೇಕು. ಪ್ರಶ್ನೆ, ಮಾನವನ ದೇಹದಲ್ಲಿರುವ ರಕ್ತದ ಗುಂಪುಗಳು ಯಾವುವು? ಇದು ಸೈನಿಕ್ ಸ್ಕೂಲ್ಗೆ ಬಿದ್ದಿತ್ತು. ಮಾನವನ ದೇಹದಲ್ಲಿರುವ ರಕ್ತದ ಗುಂಪುಗಳು ಯಾವುವು? ಎ, ಬಿ, AB, O. ಪ್ರಶ್ನೆ, ಸೂರ್ಯನ ಬೆಳಕಿನಲ್ಲಿರುವ ಜೀವಸತ್ವ ಯಾವುದು? ಮುಂಜಾನೆ ಸೂರ್ಯ ಉದಯ ಆದ ಕೂಡಲೇ ಆ ಬಿಸಿಲಿನಲ್ಲಿ ಬರ್ತಕ್ಕಂಥ ಬಿಸಿಲಿನಲ್ಲಿ ಬರ್ತಕ್ಕಂಥ ಆ ಬಿಸಿಲಿನಲ್ಲಿ ಇರುವ ಶಕ್ತಿ ಯಾವುದು? ಉತ್ತರ ವಿಟಮಿನ್ ಡಿ ಜೀವನ ಸತ್ವ. ಡಿ ಜೀವಸತ್ವ 2-3 ಥರ ಅಂತಿರ್ತಾರ. ಸೂರ್ಯನ ಬೆಳಕಿನೊಳಗೆ ಬರುವುದು ಯಾವುದು? ಡಿ ಜೀವಸತ್ವ. ಇನ್ನು ಪ್ರಶ್ನೆ, ಭೂಮಿಯ ಅತಿ ದೀರ್ಘ ಹಗಲನ್ನು ಹೊಂದಿದ ದಿನ ಯಾವುದು? ಭೂಮಿಯು ಅತಿ ದೀರ್ಘ ಹಗಲನ್ನು ಹೊಂದಿದ ದಿನ ಯಾವುದು? ಜೂನ್ 21. ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಸೈನಿಕ ಶಾಲೆ ಬೀಳುತ್ತದೆ. ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಹೇಳಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಈಗ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ನಿವಾಸದ ಹೆಸರು ಏನು? ರಾಷ್ಟ್ರಪತಿ ಭವನ. ಇದು ಇಂಪಾರ್ಟೆಂಟ್. ಇದು ಸೈನಿಕ ಶಾಲೆಗೆ ಬೀಳುತ್ತದೆ. ಭಾಳ ಹುಷಾರ್. ಇಂಪಾರ್ಟೆಂಟ್ ಅಂದದ್ದು ಭಾಳ ಲಕ್ಷ್ಯ ಕೊಟ್ಟ ಪ್ರಶ್ನೆ ಕೇಳಬೇಕು, ಉತ್ತರನೂ ಹೇಳಬೇಕು. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು. ಈ ಘೋಷಣೆಯನ್ನು ಹೇಳಿದವರು ಯಾರು? ಬಾಲಗಂಗಾಧರ ತಿಲಕ್.
ಪ್ರಶ್ನೆ ಇದು ಇಂಪಾರ್ಟೆಂಟ್. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಪ್ರಶ್ನೆ ಇದು ಸೈನಿಕ್ ಸ್ಕೂಲ್ ಕೇಳ್ಯಾರ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಇರುತ್ತಾರೆ? ಪ್ರಧಾನ ಮಂತ್ರಿಗಳು. ಪ್ರಶ್ನೆಯನ್ನು ಕೇಳುವಾಗ ನೀವು ಲಕ್ಷ ಕೊಟ್ಟು ಕೇಳಬೇಕು. ಸರ್ ಏನು ಪ್ರಶ್ನೆ ಕೇಳ್ತಾರ ಅದನ್ನು ನೀವು ಭಾಳ ಲಕ್ಷ ಕೊಟ್ಟು ಆ ಪ್ರಶ್ನೆ ಕೇಳೋದ್ರ ಕಡೆ ಎರಡೆರಡು ಸಲ ಪ್ರಶ್ನೆ ನಾನು ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ನಾ ಪ್ರಶ್ನೆ ಹೇಳ ನೀವು ಉತ್ತರ ಹೇಳ್ಬಿಡ್ತೀರಿ. ಇಂಥ ಕೆಲವೊಂದು ನಾನು ಪ್ರಶ್ನೆ ಹೇಳುವಾಗ ಪ್ರಶ್ನೆ ಕೇಳುವಾಗ ನೀವು ಲಕ್ಷ ಕೊಟ್ಟು ಕೇಳಬೇಕು. ಇನ್ನು ಮುಂದಿನ ಪ್ರಶ್ನೆ, ಭೂಮಿಯು ಸೂರ್ಯನಿಗೆ ಅತಿ ದೂರದಲ್ಲಿರುವ ದಿನ ಯಾವುದು? ಜುಲೈ 4. ಪ್ರಶ್ನೆ, ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ಯಾರು? ರವೀಂದ್ರನಾಥ್ ಠಾಕೂರ್. ಪ್ರಶ್ನೆ, ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಯಾರು? ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ, ಗಾಂಧೀಜಿಯವರನ್ನು ಬಾಪು ಎಂದು ಸಂಬೋಧಿಸಿದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈಗ ನಾವು ಮುಂದಿನ ಅನುಕ ನಂಬರ್ ವಿಡಿಯೋ ಸಣ್ಣವಾಗಲಿ ಅಂತ ತಿಳ್ಕೊಂಡು ಮಾಡೀನಿ. ಈ ವಿಡಿಯೋ ಕಾರ್ಯಕ್ರಮವನ್ನು ನೀವು ಲಕ್ಷ ಕೊಟ್ಟು ಕೇಳಬೇಕು. ದಿನಾಲು ನೀವು ಒಂದು ಇದನ್ನು ಇಟ್ಟುಕೊಂಡು ಒಂದು ಸ್ಪೀಕರ್ ಇಟ್ಕೊಂಡು ಬ್ಲೂಟೂತ್ ಇಟ್ಕೊಂಡು ನೀವು ಇದನ್ನು ದಿನಾಲು ಕೇಳೋದ್ರಿಂದ ಬರೀಲಾರ್ದೆ ಓದಲಾರ್ದ ನೀವು ಶ್ರವಣ ಶಕ್ತಿಯಿಂದ ನೀವು ಸಾಮಾನ್ಯ ಜ್ಞಾನವನ್ನು ಹೆಚ್ಚು ಪಡಿತೀರಿ. ಇದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ಪ್ರವೇಶ ಪರೀಕ್ಷೆಗೆ ನಿಮಗೆ ಅನುಕೂಲವಾಗಲು ನಾನು ಆಡಿಯೋ ಕಾರ್ಯಕ್ರಮ ಮಾಡಿದ್ದೇನೆ. ಈ ಕ್ಲಿಪ್ಗಳನ್ನು ಸರಿಯಾಗಿ ಸೀರಿಯಲ್ ನಂಬರ್ ಪ್ರಕಾರ ನೀವು ಓದಿಕೊಂಡರೆ ನೀವು ಸಾಕಷ್ಟು ಪರೀಕ್ಷೆಗಳು ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ಪಾಸಾಗಲು ನಿಮಗೆ ಸಹಾಯಕವಾಗುತ್ತದೆ. ಇದು ಬ್ಯಾಂಕಿನ ಪರೀಕ್ಷೆನೂ ಆಗ್ಬೋದು, ಆಮೇಲೆ ಟೀಚರ್ ಪೋಸ್ಟ್ ಆಗ್ಬೋದು, ಸೈನಿಕ್ ಸ್ಕೂಲ್ ಆಗ್ಬೋದು, IAS ಅಧಿಕಾರಿಗಳು ಆಗ್ಬೋದು. ಇವು ಸಾಕಷ್ಟು ಸುಮಾರು ಎಷ್ಟು ವಿಡಿಯೋಗಳು ಆಗ್ತಾವೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೀವು ಈ ಆಡಿಯೋ ಕಾರ್ಯಕ್ರಮಗಳನ್ನು ಕೇಳ್ರಿ. ಅದು ನಿಮಗೆ ಒಳ್ಳೆಯ ಪರಿಣಾಮಕಾರಿ ಆಗ್ತದೆ. ನಿಮಗೆ ಶುಭವಾಗಲಿ. ಮುಂದಿನ ಆಡಿಯೋ ಕ್ಲಿಪ್ ಬರ್ತದೆ, ಅದನ್ನು ನೀವು ಲಕ್ಷ ಕೊಟ್ಟು ಕೇಳಬೇಕು. ಇದನ್ನೊಂದು 5-6 ಸಲ ಕೇಳೋದ್ರೊಳಗೆ ನಿಮಗೆ ಸಾಕಷ್ಟು ಉತ್ತರ ಹೇಳಿಕ್ಕೆ ಬರ್ತದೆ. ವಿದ್ಯಾರ್ಥಿಗಳಿಗೆ ಶುಭಾಶಯಗಳು.